ನಮಸ್ಕಾರ ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಧರ್ಮಸ್ಥಳ ಪ್ರಕರಣದಲ್ಲಿ ದಿನಕ್ಕೊಂದು ತಿರುವು ಸಿಗ್ತಾ ಇದೆ. ಹೊಸ ಬೆಳವಣಿಗೆಗಳು ಆಗ್ತಾನೆ ಇದ್ದಾವೆ. ಗೋಧಿ ಮಾಧ್ಯಮಗಳು ಮಾತ್ರ ಎಲ್ಲ ಮುಗದೆ ಹೋಯ್ತು, ಬರೀ ಷಡ್ಯಂತ್ರ, ಎಲ್ಲರೂ ಸಿಗಾಕೊಂಡ್ರು ಅಂತೆಲ್ಲ ಸುಳ್ಳು ಹೇಳ್ಕೊಂಡು ಓಡಾಡ್ಕೊಂಡಿದ್ದಾರೆ. ಆದರೆ SIT ಮಾತ್ರ ತನ್ನ ತನಿಖೆಯನ್ನು ವಿಸ್ತರಿಸೋದಕ್ಕೆ ಎಲ್ಲ ಪ್ಲ್ಯಾನಿಂಗ್ ಮಾಡಿಕೊಂಡಿದೆ. ಹಾಗಾಗಿ ಇಲ್ಲಿಯವರೆಗೆ ಮಿಸ್ಸಿಂಗ್ ಆಗಿರುವಂತಹ, ಸತ್ತು ಹೋಗಿರುವಂತಹ ಸಾಕಷ್ಟು ಪ್ರಕರಣಗಳನ್ನು ಅದು ಕಳೆ ಹಾಕೋದಕ್ಕೆ ಸಿದ್ಧತೆ ನಡೆಸ್ಕೊಂಡಿದೆ ಮತ್ತು ಎಲ್ಲ FIRಗಳನ್ನು ಚೆಕ್ ಮಾಡೋದಕ್ಕೆ ಹೊರಟಿದೆ. ಅಕ್ಕಪಕ್ಕದ ರಾಜ್ಯಗಳಿಂದ ಬಂದು ಇಲ್ಲಿ ತಪ್ಪಿಸ್ಕೊಂಡಿರುವಂಥವರ ಮಾಹಿತಿಯನ್ನು ಅವರು ಒಟ್ಟುಗೂಡಿಸ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡ್ತಿರ್ಬೇಕಾದ್ರೆ ಈ ಗೋಧಿ ಮಾಧ್ಯಮಗಳು ಮಾತ್ರ ಎಲ್ಲ ಮುಗದೇ ಹೋಯ್ತು ಏನೂ ಇಲ್ಲ ಅಂತ ಕತೆ ಕಟ್ಕೊಂಡು ಕೂತಿದ್ದಾರೆ. ಅವ್ರ ಕತೆ ಹಾಗಿರಲಿ. ಆದರೆ ಇವತ್ತು ಇನ್ನೊಂದು ದೊಡ್ಡ ಬೆಳವಣಿಗೆ ಅಂದರೆ ಹೊಸ ಸಾಕ್ಷಿಯೊಂದು ಬಂದು ನಿಂತಿದೆ. ಒಂದು ಮಹಿಳೆ, ಮಂಡ್ಯ ಮೂಲದ ಮಹಿಳೆ ಅಂತ ಹೇಳ್ಕೊಂಡು ಒಬ್ಬರು ಬಂದಿದ್ದಾರೆ. ಅವರು ಹೇಳ್ತಾರೆ, ನಾನು ಒಂದು ಹುಡುಗಿಯನ್ನು ಕಿಡ್ನ್ಯಾಪ್ ಮಾಡೋದನ್ನು ನೋಡಿದೆ, ಕಣ್ಣಾರೆ ನೋಡಿದೆ ಅಂತ. ಆಕೆ ಹೇಳುತ್ತಿರುವಂತಹ ಮಾಹಿತಿ, ಆಕೆ ಸೂಚಿಸ್ತಾ ಇರುವಂತಹ ಸ್ಥಳ ಎಲ್ಲವೂ ಸಹ ಸೌಜನ್ಯ ಪ್ರಕರಣಕ್ಕೆ ಟ್ಯಾಲಿ ಆಗ್ತಾ ಹೋಗ್ತಿದೆ. ಹಾಗಾದರೆ ಇದು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದ್ದ? ಆ ಮಹಿಳೆ ಹೇಳಿದ್ದು ಏನು ಅಂತ ವಿವರವಾಗಿ ನೋಡೋದಾದರೆ, ಆಕೆ ಹೇಳ್ತಾರೆ, ನನಗೆ ಚರ್ಮದಲ್ಲಿ ಸಮಸ್ಯೆ ಇತ್ತು, ಚಿಕಿತ್ಸೆ ಪಡಿಬೇಕು ಅಂತ ನೋಡ್ತಿದ್ದಾಗ ನನಗೆ ಯಾರೋ ಸಜೆಸ್ಟ್ ಮಾಡಿದ್ರು, ಪ್ರಕೃತಿ ಚಿಕಿತ್ಸಾಲಯ ಇದೆಯಲ್ಲ ಧರ್ಮಸ್ಥಳದಲ್ಲಿ, ಅಲ್ಲಿ ಹೋಗಿ, ಅಲ್ಲಿ ಇದಕ್ಕೆ ಒಳ್ಳೆ ಔಷಧಿ ಕೊಡ್ತಾರೆ, ನಿಮಗೆ ಆಗತ್ತೆ ಅಂತ. ನಾನು ನನ್ನ ಜೊತೆಯಲ್ಲಿ ಇನ್ನೊಂದು ಮಹಿಳೆ ವಯಸ್ಸಾದವರು ಹೋಗಿದ್ವಿ. ಅಲ್ಲಿ ಹೋಗಿದ್ದಾಗ ಪ್ರಕೃತಿ ಚಿಕಿತ್ಸಾಲಯ ಬೀಗ ಹಾಕಿತ್ತು. ಸೊ ಅಲ್ಲೇ ಕಾಯ್ತಾ ಕೂತಿದ್ವಿ ನಾವು. ಅಷ್ಟೊತ್ತಿಗೆ 2 ಬೈಕುಗಳು ಬಂತು. ಒಂದು ಬೈಕಲ್ಲಿ ಇಬ್ಬರು ಇದ್ದರು, ಇನ್ನೊಂದು ಬೈಕಲ್ಲಿ ಒಬ್ಬ ಇದ್ದ. ನಮ್ಮನ್ನೇ ನೋಡ್ಕೊಂಡು ಆ ಕಡೆ ಈ ಕಡೆ ಹೋಗ್ತಿದ್ರು ಗಾಡಿಯಲ್ಲಿ. ಆ ನಂತರ ಸ್ವಲ್ಪ ಸಮಯದ ನಂತರ ಒಂದು ಆಟೋ ಬಂತು. ಆ ಆಟೋ ಡ್ರೈವರ್ ಹತ್ರ ಈ ಬೈಕಲ್ಲಿದ್ದಂತಹ ಹುಡುಗರು ಏನೋ ಮಾತಾಡಿದ್ರು. ಆ ಆಟೋ ಡ್ರೈವರ್ ನಮ್ಮ ಹತ್ರ ಬಂದ. ಆತ ಕೊಳ್ಳಗೆ ಕಪ್ಪಗೆ ತೊದಲ್ತಾ ಇದ್ದ. ಆತ ನಮ್ಮ ಹತ್ರ ಬಂದ. ಆಟೋ ಡ್ರೈವರು ಬಂದು, ನೀವಿಲ್ಲೇನು ಮಾಡ್ತಿದ್ದೀರಿ ಅಂತೆಲ್ಲ ಕೇಳ್ದ. ನಾವು ಹೇಳಿದ್ವಿ, ಈ ರೀತಿ ಬಂದಿದ್ವಿ ಅಂತ. ಅದಕ್ಕೆ ಅವನು, ಇಲ್ಲ, ಇದು 6 ತಿಂಗಳಾಗ್ಬೋದು ಓಪನ್ ಆಗೋದಕ್ಕೆ, ಇಲ್ಲಿ ಯಾರೂ ಇಲ್ಲ, ನೀವು ಇಂತಹದ್ದೇ ಸುಮಾರು ಕಡೆ ಇದೆಯಲ್ಲ, ಅಲ್ಲೋಗಿ ತೋರಿಸ್ಕೊಳ್ಳಿ, ಇಲ್ಲಿ ಬೇಡ ಅಂತ ಹೇಳ್ದ. ನಾನು ಸರಿ ನಾವು ಸುಮ್ಮನೆ ಬಿಟ್ವಿ ಅಂತ. ಅದಾದ ಸ್ವಲ್ಪ ಸಮಯದ ನಂತರ ಒಂದು ಕಾರು ಬಂತು. ಅಲ್ಲಿ ಒಂದು ಹುಡುಗಿ ನಡ್ಕೊಂಡು ಹೋಗ್ತಿದ್ಲು. ಆ ಹುಡುಗಿಯನ್ನು ನೋಡಿ ನಾನು ನನ್ನ ಜೊತೆಯಲ್ಲಿದ್ದ ಮಹಿಳೆಗೆ ಹೇಳಿದೆ, ಈ ಹುಡುಗಿ ನಮ್ಮ ಸಂಬಂಧಿ ಒಬ್ಬಳಿದ್ದಾಳಲ್ಲ, ಆಕೆ ಥರನೇ ಇದ್ದಾಳಲ್ಲ, ಅದೇ ಚಹರೆ ಅಲ್ವಾ, ಆದರೂ ಅವಳು ಇಲ್ಲೇ ಯಾಕೆ ಬರ್ತಾಳೆ ಅಂತ ಮಾತಾಡ್ಕೊಂಡ್ವಿ. ಹಾಗಾಗಿ ಆ ಮುಖ ನನಗೆ ತುಂಬ ಪರಿಚಯ, ತುಂಬ ನೆನಪು. ನಮ್ಮದೇ ರಿಲೇಟಿವ್ಸ್ನಲ್ಲಿ, ನಮ್ಮ ಸಂಬಂಧಿಕರಲ್ಲಿ ಒಬ್ಬರ ಮಗಳು ಥೇಟ್ ಅದೇ ಥರ ಇದ್ದಾಳೆ. ಹಾಗಾಗಿ ಆ ಹುಡುಗಿ ಬಗ್ಗೆ ವಿಚಾರಿಸ್ದೆ. ಬಟ್ ಆ ನಂತರ ನಾವು ಸುಮ್ಮನಾದ್ವಿ. ಆ ಹುಡುಗಿ ಎಲ್ಲೋ ಕಾಲೇಜಿಂದನೋ ಏನೋ ಬರ್ತಿದ್ಲು. ಸ್ವಲ್ಪ ಹೊತ್ತಿಗೆ ನನ್ನ ಜೊತೆಯಲ್ಲಿದ್ದಂಥ ವೃದ್ಧ ಮಹಿಳೆಗೆ ರೀಸಸ್ ಹೋಗಬೇಕಾಗಿತ್ತು. ಅಲ್ಲೇ ಪಕ್ಕದಲ್ಲಿ ಪೊದೆ ಥರ ಇತ್ತು, ಮರದ ಹಿಂದೆ ಹೋಗೋಣ, ಯಾರಿಲ್ವಲ್ಲ ಅಂತ ಹೇಳಿ ಆಕೆಯ ಜೊತೆಯಲ್ಲಿ ನಾನು ಹೋದೆ. ಆಕೆಯ ಹಿಂದೆ ನಾನು ನಿಂತಿದ್ದೆ. ಆಕೆ ಅಲ್ಲಿ ಮೂತ್ರ ವಿಸರ್ಜನೆ ಮಾಡ್ತಿರ್ಬೇಕಾದ್ರೆ ದಿಢೀರಂತ ನನಗೆ ಹುಡುಗಿ ಕಿರುಚುವಂತಹ ಶಬ್ದ ಬಂತು. ನಾನು ಸ್ವಲ್ಪ ಮುಂದೆ ಬಂದು ನೋಡಿದೆ. ಒಂದು ಕಾರಿಗೆ ಒಂದು ಹುಡುಗಿಯನ್ನು ಬಲವಂತವಾಗಿ ಹತ್ತಿಸ್ಕೊಳ್ತಿದ್ರು. ಆ ಹುಡುಗಿ ಬ್ಯಾಗಿಂದ ಕೊಡೆನೋ ಏನೋ ಕೆಳಗಡೆ ಬಿದ್ದೋಯ್ತು. ಅದನ್ನು ತೆಗೆದುಕೊಳ್ಳೋದಕ್ಕೆ ಆ ಹುಡುಗಿ ಬಗ್ಗದ್ಲು. ಆ ಹುಡುಗಿ ಕೈಯನ್ನು ಹಿಂದುಗಡೆಯಿಂದ ಮಡಚಿದ್ರು, ಬಾಯಿ ಮುಚ್ಚಿದ್ರು, ಆಕೆಯನ್ನು ಕಾರಲ್ಲಿ ಹಾಕ್ಕೊಂಡು ಹೋದ್ರು ಅನಿಸುತ್ತೆ. ನಾನು ಆ ಗಾಬರಿಯಲ್ಲಿ, ಅಥವಾ ನನಗಷ್ಟು ಯೋಚನೆಯೇ ಇರಲಿಲ್ಲ, ಕಾರ್ ನಂಬರ್ ಎಲ್ಲ ನೋಡಲಿಲ್ಲ, ಒಟ್ಟಿನಲ್ಲಿ ಆಕೆ ಬಾಯಿ ಮುಚ್ಚಿದ ಮೇಲೆ ಶಬ್ದ ಇರಲಿಲ್ಲ, ಆಕೆಯನ್ನು ಕರ್ಕೊಂಡು ಹೋದರು. ಅಷ್ಟೊತ್ತಿಗೆ ಅಲ್ಲಿಗೆ ಬಂದಂತಹ ಇನ್ನೊಬ್ಬ ವ್ಯಕ್ತಿ, ನೀವು ಇಲ್ಲೇನು ಮಾಡ್ತಿದ್ದೀರಿ ಅಂತ ಕೇಳಿದ್ರು. ನಾನು ಕುತೂಹಲಕ್ಕೆ, ಆ ಹುಡುಗಿ ಯಾರು, ಯಾಕೆ ಆ ಹುಡುಗಿಯನ್ನು ಆ ರೀತಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಕೇಳಿದ್ದಕ್ಕೆ ಅವನು, ಅದೆಲ್ಲ ನಿಮಗೆ ಯಾಕೆ, ನೀವು ಯಾರು, ಇಲ್ಲಿ ಯಾಕೆ ಬಂದಿದ್ದೀರಿ, ಅದೆಲ್ಲ ನಿಮಗೆ ಬೇಕಾಗಿಲ್ಲ, ಇಲ್ಲಿಂದ ಹೊರಟುಬಿಡಿ ಇಮಿಡಿಯೇಟಾಗಿ ಅಂತೆಲ್ಲ ಹೆದರಿಸಿದ ರೀತಿಯಲ್ಲಿ ಮಾತಾಡ್ದ. ಆದರೂ ಸಹ ನಾನು ವಿಚಾರಿಸುವಂಥ ಪ್ರಯತ್ನ ಮಾಡಿದೆ. ಬಟ್ ನಮಗೆ ಯಾಕೆ, ಬೇರೆ ಊರಿಗೆ ಬಂದಿದ್ದೀವಿ, ನಮ್ಮ ಪಾಡಿಗೆ ನಾವು ಹೋಗೋಣ ಅಂತ ಹೋಗಿದ್ದೀವಿ. ಈಗ SIT ರಚನೆ ಆಗಿರೋದ್ರಿಂದ, ಅದರ ಕುರಿತಾಗಿ ತನಿಖೆಗಳು ನಡೀತಿರೋದ್ರಿಂದ, ಧರ್ಮಸ್ಥಳದಲ್ಲಿ ಆಗಿರೋ ಪ್ರಕರಣಗಳ ತನಿಖೆ ಆಗ್ತಿರೋದ್ರಿಂದ, ನಾನೇ ಸ್ವತಃ ಖುದ್ದು SITಗೆ ಪತ್ರ ಬರೆದು ನಾನೇ ಬಂದಿದ್ದೀನಿ ನಾನು ನೋಡಿದ್ದನ್ನು ಹೇಳೋದಕ್ಕೆ ಅಂತ ಆ ಮಂಡ್ಯ ಮೂಲದ ಮಹಿಳೆ ಇವತ್ತು ತನ್ನ ಹೇಳಿಕೆಯನ್ನು ಮಾಧ್ಯಮಗಳಿಗೂ ಕೊಟ್ಟಿದ್ದಾಳೆ. ಅದೇ ಹೇಳಿಕೆಯನ್ನು SITಗೂ ಬರೆದು ಕೊಟ್ಟಿದ್ದಾಳೆ ಬರವಣಿಗೆಯಲ್ಲಿ ಅಂತ ಹೇಳಲಾಗ್ತಿದೆ. ಸೊ
ಅದು ಸೌಜನ್ಯ ಪ್ರಕರಣನೇನಾ? ಯಾಕೆಂದರೆ ಆಕೆ ಹೇಳ್ತಿರುವಂತಹ ಎಲ್ಲ ಕ್ಲೂಗಳು ಏನಿದ್ದಾವೆ, ಎಲ್ಲ ಘಟನೆ ಏನಿದೆ, ಪ್ರಕೃತಿ ಚಿಕಿತ್ಸಾಲಯದ ಬಳಿ ಈ ರೀತಿ ಸಂಜೆ ಹೊತ್ತು ಒಂದು ಹುಡುಗಿ, ಎಲ್ಲವೂ ಸಹ ಅಲ್ಲಿಗೆ ಲಿಂಕ್ ಆಗುತ್ತೆ. ಹಾಗಾದರೆ ಸೌಜನ್ಯ ಪ್ರಕರಣ, ಒಂದು ಕಡೆ ಸೌಜನ್ಯ ತಾಯಿ ಚಿನ್ನಯ್ಯನ ಮೇಲೆ ದೂರು ಕೊಟ್ಟಿದ್ದಾರೆ. ಅದು ಚಿನ್ನಯ್ಯನ ಮೇಲೆ ದೂರ ಆದರೂ ಸಹ ಅದರ ಉದ್ದೇಶ ಇರುವಂತಹದ್ದು ಸೌಜನ್ಯ ಪ್ರಕರಣ ಮತ್ತೆ ತನಿಖೆ ಆಗಬೇಕು ಅಂತ. ನಿನ್ನೆ ಅದರ ಬಗ್ಗೆ ವಿವರಗಳನ್ನು ಕೊಟ್ಟಿದ್ದೆ, ಚಿನ್ನಯ್ಯ ವಿರುದ್ಧವಾಗಿ ಅಥವಾ ಚಿನ್ನಯ್ಯ ಮೇಲೆ ಸೌಜನ್ಯ ಅವರ ತಾಯಿ ಕುಸುಮಾವತಿ ಏನಂತ ದೂರು ಕೊಟ್ಟಿದ್ದಾರೆ ಅಂತ. ಮಹಿಳಾ ಆಯೋಗಕ್ಕೆ ಚಿನ್ನಯ್ಯ ಅಕ್ಕ ಕೊಟ್ಟಿರುವಂತಹ ಹೇಳಿಕೆಯಲ್ಲಿ ಸೌಜನ್ಯ ವಿಚಾರ ಬರುತ್ತೆ. ಚಿನ್ನಯ್ಯ ಸಂದರ್ಶನಗಳು ಕೊಟ್ಟಿದ್ನಲ್ಲ SIT ಆಗೋದಕ್ಕಿಂತ ಮೊದಲು ಕೆಲವು ಚಾನಲ್ಗಳಿಗೆ, ಅವರು ಈಗ ಬಿಡುಗಡೆ ಮಾಡಿದ್ದಾರೆ ಆ ಒಂದು ಸಂದರ್ಶನಗಳನ್ನು, ಅದರಲ್ಲೂ ಸೌಜನ್ಯ ಪ್ರಕರಣದ ಪ್ರಸ್ತಾಪ ಬರುತ್ತೆ. ಚಿನ್ನಯ್ಯನಿಗೆ ಎಲ್ಲ ಗೊತ್ತಿದೆ, ಚಿನ್ನಯ್ಯನಿಗೆ ಸೌಜನ್ಯ ಪ್ರಕರಣದ ಬಗ್ಗೆ ಮಾಹಿತಿ ಇದೆ, ಹಾಗಾಗಿ ಆತನನ್ನು ತನಿಖೆಗೆ ಒಳಪಡಿಸಿ ಅಂತ ಸೌಜನ್ಯ ಅವರ ತಾಯಿ ಕುಸುಮಾವತಿ ಈಗ ದೂರನ್ನು ಸಲ್ಲಿಸಿದ್ದಾರೆ, ಚಿನ್ನಯ್ಯನ ವಿರುದ್ಧನೇ ಸಲ್ಲಿಸಿದ್ದಾರೆ. ಒಂದು ಕಡೆ ಆ ರೀತಿಯಾಗಿ ಸೌಜನ್ಯ ತಾಯಿ ಕಡೆಯಿಂದ ದೂರು, ಈ ರೀತಿಯಾಗಿ ಒಂದು ಮಹಿಳೆ ಇದ್ದಕ್ಕಿದ್ದ ಹಾಗೆ ಬಂದು, ನಾನು ನೋಡಿದ್ದೆ ಆವತ್ತು ಒಂದು ಹುಡುಗಿಯನ್ನು ಎತ್ಕೊಂಡು ಹೋಗೋದು, ನಾನು ಕಣ್ಣಾರೆ ನೋಡಿದ್ದೀನಿ ಅಂತ ಹೇಳಿರುವಂಥದ್ದು. ಎರಡನ್ನೂ ನೋಡಿದಾಗ ಸೌಜನ್ಯ ಪ್ರಕರಣ ಈಗ ಮತ್ತೆ ದೊಡ್ಡ ಮಟ್ಟದಲ್ಲಿ ತನಿಖೆ ಆಗುವ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಸೌಜನ್ಯ ಪ್ರಕರಣವನ್ನು ಇದಕ್ಕೆ ಸೇರಿಸೋದಿಲ್ಲ ಅಂತ ಆರಂಭದಲ್ಲಿ ಗೃಹ ಸಚಿವರೇ ಹೇಳಿದರು. ಇದು SIT ಕೇವಲ ಯಾರೋ ವ್ಯಕ್ತಿ ಬಂದಿದ್ದಾನಲ್ಲ ಆತ ಹೇಳಿರುವಂತಹ ಹೂತಿರುವಂತಹ ಹೆಣಗಳ ಬಗ್ಗೆ ಮಾತ್ರನೇ ಅಂತ. ಆದರೆ ಅದೀಗ ಬಯಸದೇನೆ ಅಥವಾ ಬಯಸದೆ ಏನೋ ಒಂದು ಎಲ್ಲೋ ಸುತ್ತಕೊಂಡು ಕೊನೆಗೆ ಸೌಜನ್ಯ ಪ್ರಕರಣವೂ ಸಹ ಅದಕ್ಕೆ ಸೇರಿಕೊಳ್ತಾ ಇದೆ. ಇನ್ನು ಮೊದಲೇ ಹೇಳ್ದಂಗೆ ಗೋಧಿ ಮಾಧ್ಯಮಗಳು ಏನೂ ಇಲ್ಲ, ಎಲ್ಲ ಸುಳ್ಳು, ಚಿನ್ನಯ್ಯ ಹೇಳ್ತಿರೋ ಸುಳ್ಳು, ಚಿನ್ನಯ್ಯನನ್ನು ಕರ್ಕೊಂಬಂದಿರೋದು ಬೇರೆಯವರು, ಇವರೆಲ್ಲರ ಕತೆ, ಫಾರಿನ್ನಿಂದ ಅಲ್ಲಿ ಫಂಡ್ ಬಂದಿದೆ, ಏನೇನೋ ಬಂದಿದೆ, ಈ ಎಲ್ಲ ಕತೆಗಳಿಗೂ ಸಹ ವಿಶ್ರಾಮ ಇಡುವ ರೀತಿಯಲ್ಲಿ ಒಂದು ಬೆಳವಣಿಗೆ. ಅಂದರೆ SIT ತನ್ನ ತನಿಖೆಯ ವ್ಯಾಪ್ತಿಯನ್ನು ಹಿಗ್ಗಿಸ್ತಾ ಇರುವಂಥದ್ದು. ಎಲ್ಲ ಪ್ರಕರಣಗಳನ್ನು ಒಟ್ಟಾರೆಯಾಗಿ ತನಿಖೆ ಮಾಡಬೇಕು ಅಂತ ನಿರ್ಧಾರಕ್ಕೆ ಬಂದಿರುವಂಥದ್ದು. ಮಿಸ್ಸಿಂಗ್ ಆಗಿರುವ ಎಲ್ಲ ಕೇಸ್ಗಳನ್ನು ತೆಗೆದುಕೊಳ್ಳಬೇಕು, ಯಾವ್ಯಾವ ಬಾಡಿಗಳು ಸಿಕ್ಕಿದ್ದಾವೆ ಅವುಗಳ ಬಗ್ಗೆ ಆಗಿರೋ FIR ಅದರ ಮಾಹಿತಿ ಎಲ್ಲವನ್ನು ತೆಗೆದುಕೊಳ್ಳಬೇಕು, ಅಕ್ಕಪಕ್ಕದ ರಾಜ್ಯಗಳಿಂದ ಬಂದು ಕಾಣೆಯಾಗಿದ್ದಾರೆ ಅಂತ ದೂರುಗಳೇನು ಬಂದಿದ್ದಾವೆ ಅವುಗಳ ಮಾಹಿತಿ ತೆಗೆದುಕೊಳ್ಳಬೇಕು, ಎಲ್ಲ ಕಲೆ ಹಾಕ್ಬಿಟ್ಟು ಒಂದು ತನಿಖೆ, ಸಮಗ್ರ ತನಿಖೆ ಆಗಬೇಕು ಅಂತ SIT ಬಂದಿರೋದರ ಅರ್ಥ SIT ಮುಂದಕ್ಕೆ ಹೋಗ್ತಿದೆ ಅಂತ. ಗೋಧಿ ಮಾಧ್ಯಮಗಳು ಹೇಳ್ತಿರೋ ರೀತಿಯಲ್ಲಿ ನಿಂತು ಹೋಗ್ತಿಲ್ಲ. ಗೋಧಿ ಮಾಧ್ಯಮಗಳು ಮುಗಿದೋಯ್ತು, ಎಲ್ಲ ಮುಗಿದೋಯ್ತು ಅಂತ ಹೇಳ್ಕೊಂಡು ಸುಳ್ಳು ಹೇಳ್ಕೊಂಡು ಬರ್ತಿದ್ದಾರೆ. ಇದಿಷ್ಟು ಇವತ್ತು ಧರ್ಮಸ್ಥಳದ ತನಿಖೆ ವಿಚಾರವಾಗಿ ಆಗಿರುವಂತಹ ಬೆಳವಣಿಗೆಗಳು. ನಾಳೆಯ ಬೆಳವಣಿಗೆಗಳನ್ನು ಖಂಡಿತವಾಗ್ಲೂ ಹೇಳುವಂತಹ ಬೆಳವಣಿಗೆ ಏನಾದರೂ ಇದ್ದರೆ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.